ಇದು ನಾನು ಒಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗುತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಡ್ ಬಂದಿರೋದೆ ಅಲ್ವಾ. ಇವಾಗ ಯಾರನ್ನ ನಿಮ್ಮ ಪ್ರೀತಿಯಿಂದ ಮಾತಾಡಕ್ ಬಂದ್ರೆ ಏನ್ ಮಾತಾಡ್ತೀರಾ, ಪ್ರೀತಿಯಿಂದಾನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಅದನ್ನ ಆ, ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಸಿ ಈಗ ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ನಾನು ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮ್ಗೆ ಯಾರನ್ನ ಟೈಮ್ ಕೊಡ್ತಾ ಇದಾರೆ ಅಂದ್ರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗ್ ವ್ಯಾಲ್ಯೂ ಮಾಡ್ತಾ ಇದಾರೆ, ಆ ಟೈಮ್ನ ನಮಗ್ ಕೊಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಅದು ತುಂಬಾನೇ ಖುಷಿ ಆಗುತ್ತೆ. ನಾನು ಯಾವಾಗ್ಲೂ ಅದರವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದ್ ನಿಲ್ಸ್ಬಿಟ್ರೆ ಹಿಂಗೆ ಅದ್ ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟ ಪಡ್ತಾ ಇದೀನಿ. ನಾನಂತಲ್ಲ, ಎಲ್ಲ ಆಕ್ಟರ್ಸ್ ಹಿಂಗೆ. ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಸಿನಿಮಾ ನೋಡಿ ಡಿಸಪಾಯಿಂಟ್ ಆದ್ರು ಅಂತ ಸುದ್ದಿ. ಅಂಡ್ ಈಗ KD ಸಿನಿಮಾ ಮೇಲೆ ಏನ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ? ಅಂಡ್ ಪ್ರೇಮ್ ಸರ್ ಅಂದ್ರೆ ಅವರು ಯಾವ ಮಾಡಿ ಸಿನಿಮಾ ಯಾವ್ದು ಪ್ರಾಪರ್ ಎಲ್ಲ ಹಿಟ್ಟೆ, ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ ಅಂದ್ರೆ ಫ್ಯಾನ್ಸ್? ಅಂದ್ರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಾನು ಫ್ಯಾಮಿಲಿ ಪರ್ಸನ್ ಅಂತ ಹೌದು ಸರ್. ನಿಮ್ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಪ್ರೇಮ್ ಸರ್, ನಿಮ್ ತಮ್ಮ ಯಾರೋ ಮಾಡ್ಬೇಕಂದ್ರಪ್ಪ ಸುಮ್ಮನೆ ಮೊದ್ಲೇನೆ ನಾನ್ ಸೆನ್ಸ್ಗಳು. ಏನ್ ಗೊತ್ತಾ, ಇಲ್ಲಿ ಕಿರಿಕ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಫ್ಯಾನ್ಸಿಂಗೆ ಅವ್ರ ಕಡೆ ಫ್ಯಾನ್ಸ್ ಇದ್ದು ಯಾರು ಇಲ್ಲ, ಎಲ್ಲ ಕನ್ನಡ ಫ್ಯಾನ್ಸ್ಗಳೇ. ಮಗ ಕನ್ನಡ ಸಿನಿಮಾ, ನಮ್ ಸಿನಿಮಾ, ಕನ್ನಡ ಸಿನಿಮಾಗಳೇ ಫ್ಯಾನ್ಸ್ಗಳು ಎಲ್ಲಾರು. ಧ್ರುವರ್ ಫ್ಯಾನ್ಸ್ ಆಗ್ಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗ್ಲಿ, ದರ್ಶನ್ ಅವ್ರ ಫ್ಯಾನ್ಸ್ ಆಗ್ಲಿ, ಎಲ್ಲ ಕಿಚ್ಚೋರ್ ಫ್ಯಾನ್ಸ್ ಆಗ್ಲಿ, ಎಲ್ಲ ಫ್ಯಾನ್ಸ್ಗಳು ಎಲ್ಲ ಒಂದೇ. ಬಿಕಾಸ್ ಕನ್ನಡ ಸಿನಿಮಾ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ವಾ, ನಮ್ದು ನಮ್ ಮನೆ, ನಮ್ ತಾಯಿ, ನಮ್ಮ ಎತ್ತೋಳ ನಾವು ಕಾಲ ಹೇಳಿದ್ ಬೇಡ, ದಯವಿಟ್ಟು ಅಪ್ಪಾಜಿ ಹೇಳ್ದಂಗೆ ಹಂಗೆ ಬದುಕಲ್ಲ. ದಯವಿಟ್ಟು ಯಾರು ನ್ಯೂಸೆನ್ಸ್ ಏನದು ಪೈರಿಸಿ ಮಾಡ್ಬೇಡ್ರಪ್ಪ ದಮ್ಮಯ್ಯ ಅಂತ. ಇದೇ ಸಿನಿಮಾದಲ್ಲಿ ರೇಷ್ಮಾ ಇಲ್ಲಿ ರೇಷ್ಮಾ ಅಲ್ಲ, ನಾನು ಹೇಳಿದ ಕ್ಯಾರೆಕ್ಟರ್ಗೆ ನಾನು ಯಾರಿಗೂ ಹೇಳಿಲ್ಲಪ್ಪ. ನಾನು ಸಾಂಗ್ ಬರೆಯೋದು ಒಂದು ಕ್ಯಾರೆಕ್ಟರ್ ಬರೆಯೋದು, ನಾನು ಕ್ಯಾರೆಕ್ಟರ್ಸ್ ಗಳಿಗೆ ಕ್ಯಾರೆಕ್ಟರ್ ಬರೆಯೋದು. ರೇಷ್ಮಾ ಬರ್ತೀನಿ ನಿಮಿಷ ರೇಷ್ಮಾ ಅದೇ ಹಿಂದಿ ಸಿನಿಮಾಗೂ ಈ ಸಿನಿಮಾಗೂ ಪ್ರೇಮ್ ಗಡಿಯಲ್ಲಿ ಎಷ್ಟು ಅಪ್ಡೇಟ್ ಆಗಿದೆ ಸರ್? ಈ ಪಾತ್ರ ಬಂದು ನನ್ಗೆ ತುಂಬಾ ಭಯ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ಮಾಡ್ಲಿ ಅಂತ. ಸೊ ಯಾಕಂದ್ರೆ ಇದು ಕಂಪ್ಲೀಟ್ಲಿ ಆಪೋಸಿಟ್, ನಾನಿರೋ ನನ್ನ ಪರ್ಸನಾಲಿಟಿಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಇದೆ ಈ ಪಾತ್ರ. ಸೊ ತುಂಬಾನೇ ವರ್ಕ್ಶಾಪ್ಸ್ ಮಾಡಿದ್ವಿ. ಪ್ರತಿಯೊಂದು ಲುಕ್ ಆಗಿರ್ಲಿ ಅಥವಾ ಅವ್ರು ಮಾತಾಡೋ ಮಚಲಕ್ಷ್ಮಿ ಮಾತಾಡೋ ರೀತಿ ಆಗಿರ್ಲಿ, ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ತುಂಬಾ ಕಷ್ಟವಾದ ಪಾತ್ರ, ಬಟ್ ಐ ಹೋಪ್ ಐ ಡನ್ ಜಸ್ಟಿಸ್ ಟು ಇಟ್. ಅಂಡ್ ಸರ್ ಪ್ರತಿ ಒಂದ್ ಶಾರ್ಟ್ ಮುಂಚೆ ಅಥವಾ ಪ್ರತಿ ಒಂದ್ ಸೀನ್ ಮುಂಚೆ ನಂಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅಂಡ್ ಧ್ರುವ ಸರ್ ಅಷ್ಟೇ ನನ್ಗೆ ತುಂಬಾ ಮೋಟಿವೇಟ್ ಮಾಡ್ತಾರೆ. ಏನಾದ್ರೂ ಶಾರ್ಟ್ ಬಂದಿಲ್ಲ ಅಂದ್ರೆ ಮಾಡೋಣ ಬಿಡಿ ಮೇಡಮ್ ಅಂತ ತುಂಬಾ ಕಾನ್ಫಿಡೆನ್ಸ್ ತುಂಬ್ತಾರೆ ಅಂಡ್ ಸಜೆಷನ್ಸ್ ಕೊಡ್ತಾರೆ. ಇಲ್ಲ, ಇಡೀ ಟೀಮ್ ನನ್ಗೆ ತುಂಬಾ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. Sir, no, we are done with the questions. Let's do the photo opportunity. Main important. Vila, one question. ಇಲ್ಲ ರೆಡಿ ಆಗ್ತದೆ ಮೇಡಮ್. ಹೆಂಗೆ ಗೊತ್ತಾ, ಒಂದ್ ಅಡಿಗೆ ಮಾಡ್ಬೇಕಾದ್ರೆ ಅದು ಏನೇನೋ ಆಗ್ತಾ ಇರ್ತೀವಿ ಟೇಸ್ಟ್ಗೆ ಅಂತ. ಪ್ರೇಮ್ ಸರ್, ಬನ್ನಿ ಮೇಡಮ್, ನಿಮ್ಗೆ ಕಳ್ಸಿವೆ ನಾವು, ನೀವು ಚೆನ್ನಾಗಿದ್ದೀವಿ, ಬನ್ನಿ ಮೇಡಮ್, ನೀವು ಲವ್ ಯು ಮೇಡಮ್. Okay, sir, ಒಂದು photo opportunity. Let's have a photo opportunity, please, with all the team.